ಆತ್ಮೀಯ ಅಸೋಸಿಯೇಷನ್ನ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಶ್ರೀ ನಲ್ಲೂರು ಎಸ್ ರಾಘವೇಂದ್ರ ಅವರೇ, ಶ್ರೀಮತಿ ಪ್ರಸನ್ನ ವಿ, ಡಾಕ್ಟರ್ ಸವಿತಾ ಮಹೇಶ್, ಡಾಕ್ಟರ್ ರಶ್ಮಿ ಶೆಟ್ಟಿ, ಶ್ರೀ ಶಂಕರ್ ಎಸ್ ಕೆ, ಶ್ರೀ ತಿಪ್ಪೇಸ್ವಾಮಿ ಟಿ ಎನ್, ಶ್ರೀಮತಿ ಮಧುರಾ ಅಣ್ಣನ್, ಶ್ರೀ ಗಿರೀಶ್ ಎಚ್. ನಾನು ಹೇಳ್ತಾ ಇದ್ದೆ, ಗಿರೀಶ್ ಅವರಿಗೆ ಕಾಣೆಯಾಗಿದ್ದಾರೆ ಅಂತ ಹೇಳಬೇಕು ಅಂತ, ಬಿಕಾಸ್ ಈಸ್ ನೆವರ್ ಸಿಟಿಂಗ್ ಇನ್ ದಿಸ್ ಪ್ಲೇಸ್. ಮತ್ತು ಎಲ್ಲ ಈ ಒಂದು ಆತ್ಮೀಯ ಅಸೋಸಿಯೇಷನ್ನ ಆಫೀಸ್ ಬೇರರ್ಸ್ ಇರ್ಬೋದು, ಕಲರ್ಸ್ನ ಎಂಟೈರ್ ಟೀಮ್ ಮತ್ತು ಎಲ್ಲ ಆಹ್ವಾನಿತರು. ಈಗ ಆತ್ಮೀಯ ಬಗ್ಗೆ ನಾನು ಮಾತಾಡಬೇಕು ಅಂದರೆ ಅದರ ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಏಪ್ರಿಲ್ 11th ಅಂದು ಕಲರ್ಸ್ ಟೀಮ್ನಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ರು. ಅಲ್ಲಿ ಹೋಗ್ಬಿಟ್ಟು ಒಂದು ಪೋಸ್ಟರ್ ಅನ್ವೀಲಿಂಗ್ ಮಾಡಿದ್ದೆ. ಸೊ ಎಕ್ಸಾಕ್ಟ್ಲಿ 4 months ಆಗಿದೆ, ಅರೌಂಡ್ 4 months. ಇವತ್ತಿನ ದಿನ ಈಗಾಗಲೇ ಪದಾಧಿಕಾರಿಗಳು ಬೇರೆ ಬೇರೆ ಪೊಸಿಷನ್ ಆಕ್ಯುಪೈ ಮಾಡಿದ್ದಾರೆ. ಆಮೇಲೆ ಏನೇನು ಚಟುವಟಿಕೆಗಳನ್ನು ಸಮಾಜ ಪೂರಕವಾಗಿ ಮಾಡಬೇಕು ಅಂತ ಈಗಾಗಲೇ ಒಂದು ಫ್ರೇಮ್ ವರ್ಕ್ ಮಾಡ್ಕೊಂಡಿದ್ದಾರೆ. ಸೊ ಬರುವ ದಿನಗಳಲ್ಲಿ ಈಗಾಗಲೇ ಅದಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ. ಒಂದು ಮಹಿಳೆಗೆ ಹೆಲ್ತ್ಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಸಪೋರ್ಟ್ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸ್ವಲ್ಪ ಸೈಲೆನ್ಸ್ ಪ್ಲೀಸ್. ಸ್ಟಾರ್ಟ್ ಆತ್ಮೀಯ ಬಗ್ಗೆ ಮಾತಾಡಬೇಕು ಅಂದರೆ ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಕಲರ್ಸ್. ದಟ್ ಈಸ್ 14 years ಜರ್ನಿ ಆಫ್ ಕಲರ್ಸ್. ಅದರ ಒಂದು ಫೌಂಡರ್ಸ್ ಆಗಿ ರಾಘವೇಂದ್ರ ಅವರು ಇರ್ಬೋದು, ಪ್ರಸನ್ನ ಅವರು, ಗಿರೀಶ್ ಅವರು, ಒಂದು ಸ್ಟ್ರಾಂಗ್ ಪಿಲ್ಲರ್ಸ್ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಈ ಕಲರ್ಸ್ನ ನಾವು ಹೇಳಬೇಕು ಅಂದರೆ ಯಾವ ರೀತಿ ಒಂದು ಸನ್ಲೈಟ್ ಅಥವಾ ಬಿಳಿ ಬೆಳಕಿನಲ್ಲಿ 7 ಕಲರ್ಸ್ ವೇವ್ ಲೆಂತ್ ಆಫ್ ಲೈಟ್ ಸೇರ್ಕೊಂಡ್ಬಿಟ್ಟು ಒಂದು ಬಿಳಿ ಬಣ್ಣ ರೂಪ ಆಗುತ್ತೆ. ಸೊ ಈಗ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಸುಖ ದುಃಖ ಅನ್ಬೋದು, ನೋವು ನಲಿವು ಅನ್ಬೋದು, ಈ ಎಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ಆ ಜೀವನಕ್ಕೆ ಒಂದು ಪರಿಪೂರ್ಣತೆ ಸಿಗುತ್ತೆ. ಈಗ ಕಲರ್ಸ್ ಅಕಾಡೆಮಿನಲ್ಲೂ ಕೂಡ ಅದೇ ಸಿಮಿಲಾರಿಟಿ ನಾನು ಕಾಣ್ತಾ ಇದ್ದೀನಿ. ಒಂದು ಎಲ್ಲ ಬ್ಯಾಕ್ಗ್ರೌಂಡಿಂದ ಹೆಣ್ಮಕ್ಳು ಬರ್ತಾ ಇದ್ದಾರೆ, ಬೇರೆ ಬೇರೆ ಕ್ಲಾಸಿಂದ ಬರ್ತಾ ಇದ್ದಾರೆ, ಆಮೇಲೆ ಬೇರೆ ಬೇರೆ ಏಜ್ ಗ್ರೂಪಿನ ಹೆಣ್ಮಕ್ಳು ಇಲ್ಲಿ ದೇ ಆರ್ ಪ್ರಾಕ್ಟಿಸಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್. ಸೊ ಆ ಒಂದು ಸೆಷನ್ನಲ್ಲಿ ಅನೇಕ ಬೇರೆ ಏಕತೆ, ಒಂದು ಇಂಟಿಗ್ರೇಷನ್ ಕಾಣಿಸ್ತಾ ಇದೆ ನಿಮ್ಮ ಪ್ರೋಗ್ರಾಮ್ಸ್ ಮೂಲಕ. ಸೊ ಡೆಫಿನೆಟ್ಲಿ ಆ ಕಲರ್ಸ್ ಅನ್ನೋ ಟರ್ಮ್ಗೆ ಗಿವಿಂಗ್ ಅ ಕಂಪ್ಲೀಟ್ meaning to it, I would like to say. So congratulations on that. ಅಂದರೆ ಇನ್ನೊಂದು ಈಗಾಗಲೇ ಶಂಕರ್ ಅವರು ಹೇಳಿದರು, ಕಲರ್ಸ್ ಅಕಾಡೆಮಿ ಮೂಲಕ ಈಗ ಎಲ್ಲಿ ನೋಡಿದ್ರು SSK ಟ್ರಸ್ಟ್ ಮೂಲಕ ನಾವು ಸಾಕಷ್ಟು ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಈಗ ಎಲ್ಲಿ 35 years ಅಂತ ಮುಂಚೆ ಇತ್ತು, ಈಗಾಗಲೇ ಮೊನ್ನೆ 21 years ಮೆಡಿಕಲ್ ಸ್ಟೂಡೆಂಟ್ ಇನ್ ಅವರ್ ಇನ್ಸ್ಟಿಟ್ಯೂಷನಲ್ಲಿ ಗ್ರೌಂಡಲ್ಲಿ ಆಟ ಆಡ್ತಾ ಇರುವಾಗ ಫೇಂಟ್ ಆಗಿಬಿಟ್ಟಿದ್ದಾರೆ. ದೆನ್ ಆಮೇಲೆ ಅವ್ರನ್ನ ಕರ್ಕೊಂಡ್ಬಂದು ಬೇರೆ ಬೇರೆ ಅವ್ರ BP ಶುಗರ್ ಲೆವೆಲ್ಸ್ ಎಲ್ಲ ಚೆಕ್ ಮಾಡಿದಾಗ BP ವಾಸ್ ಹೈ. ಆಮೇಲೆ ECG ಎಕೋ ಮಾಡಿದರು, 2 ಆರ್ಟರೀಸ್ ಬ್ಲಾಕ್ ಆಗಿದ್ದಾರೆ. ಸೊ ಈಸ್ ಜಸ್ಟ್ 21 years ವಿತ್ 2 blocks. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ಬರಲಿಕ್ಕೆ ಮುಖ್ಯವಾಗಿ ನಮ್ಮ ಲೈಫ್ ಸ್ಟೈಲ್ ಕಾರಣ. ಇದ್ರ ಜೊತೆಗೆ ಎಲ್ಲಕ್ಕಿಂತ ಟಾಪ್ ನಮ್ಮದು ಊಟ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಸ್ಲೀಪ್ ಪ್ಯಾಟರ್ನ್ಸ್ ಇರ್ಬೋದು, ಇದೆಲ್ಲದ್ರ ಜೊತೆಗೆ ನಮ್ಮ ಒಂದು ಮೆಡಿಟೇಷನ್ ಬರುತ್ತೆ. ಒಂದು ಸ್ಟ್ರೆಸ್ ಅನ್ನೋದು ಹಸ್ ಬಿಕಮ್ ದ ನಂಬರ್ 1. ಈಗ ಕಲರ್ಸ್ ನನಗೆ ಇಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಇನ್ ರಿಗಾರ್ಡ್ಸ್ ಟು ದಿಸ್. ಯಾಕೆ ಅಂದರೆ ಒಂದು ಪ್ರಾಕ್ಟೀಸ್ ಸೆಷನ್ಸ್ನಲ್ಲಿ ಎಲ್ಲ ಮಹಿಳೆಯರು ಅವರ ಒಂದು ಒತ್ತಡದ ಜೀವನದಲ್ಲಿ, ಮಹಿಳೆ ಅಂದ ತಕ್ಷಣ 2 ಮಾತು ಬರುತ್ತೆ, ಕುಟುಂಬದ ಕೇಂದ್ರ ಬಿಂದು ಮಹಿಳೆ, ಆಮೇಲೆ ಶೀಸ್ ಅ ಮಲ್ಟಿ ಟಾಸ್ಕರ್, ಮನೆ ಮತ್ತು ಹೊರಗಡೆ ಸಮಾಜದ ಎರಡೂ ಒಂದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಶಿ ಗಿವ್ಸ್ ದ 100% ಓವರ್ ದ ಪ್ಲೇಸಸ್. ಸೊ ಈ ಕಲರ್ಸ್ ಅನ್ನೋದು ಆ ಸ್ಟ್ರೆಸ್ ಅನ್ನೋದು ಇದೆಲ್ಲ ಅದನ್ನು ಕೂಡ ಕಡಿಮೆ ಮಾಡ್ತಾ ಇದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್ ಆಲ್ಸೋ. ಎವ್ರಿಬಡಿ ವಿಲ್ ಅಗ್ರಿ ವಿತ್ ಇಟ್. ಮಹಿಳೆಯರು ಅಂದ ತಕ್ಷಣ ಅವರಲ್ಲಿ ಸಾಕಷ್ಟು ಕನಸುಗಳಿರುತ್ತೆ, ಸಾಕಷ್ಟು ಹಿಡನ್ ಟ್ಯಾಲೆಂಟ್ಸ್, ಪ್ರತಿಭೆಗಳಿರುತ್ತೆ. ಅದೆಲ್ಲದಕ್ಕೂ ಈಗ 14 ವರ್ಷದಿಂದ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಬಂದಿದ್ದಾರೆ ರಾಘವೇಂದ್ರ
ರಾಘವೇಂದ್ರ ಅವರು. ಸೊ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್ ಆಲ್ಸೋ. ಈಗ ಆರ್ಮಿ ಅಸೋಸಿಯೇಷನ್ನ ಒಂದು ಫ್ರೇಮ್ವರ್ಕು ಯಾವ ಒಂದು ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕಾರ್ಯಕ್ರಮ, ಒಂದು ಹೆಲ್ತ್ ರಿಲೇಟೆಡ್ ಸರ್ವಿಸಸ್ ಇರ್ಬೋದು, ಆಮೇಲೆ ಅವರಿಗೆ ಸಾಫ್ಟ್ ಸ್ಕಿಲ್ ಪ್ರೋಗ್ರಾಮ್ಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಒಂದು ಐ ಥಿಂಕ್ ಎವ್ರಿಥಿಂಗ್ encompassed. So I just wish and hope that all the members take up the responsibility well and you live up to the expectations of Colors Academy. First of all. So Colors Academy on the ಹೆಸರಿನೆಲ್ಲ ಅದಕ್ಕೆ ಸರಿಯಾಗಿ live up to that expectation. ಈಗ SSK ಟ್ರಸ್ಟ್ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನ್ಸ್ ಶಂಕರ್ ಈಗಾಗಲೇ ಹೇಳಿದರು, ಈಗ ನಾವು ಮಾಡುವಂತಹ ಎಷ್ಟೊಂದು NGOs ಇರುತ್ತೆ, ಅವರ ಕಾರ್ಯಕ್ರಮ ಅಥವಾ ಫ್ರಮ್ ದ ಗವರ್ಮೆಂಟ್ ಸಾಕಷ್ಟು ಸರ್ವಿಸಸ್ ಇರುತ್ತೆ, ಅದು ಜನರಿಗೆ ಗೊತ್ತಾಗ್ತಾ ಇರಲ್ಲ. ಫ್ರಮ್ SSK ಟ್ರಸ್ಟ್ ಮುಖ್ಯವಾಗಿ 2019 ಟ್ರಸ್ಟ್ ಶುರುವಾಗಿದೆ. ಅಲ್ಲಿಂದ ಇನಿಷಿಯಲಿ ಫ್ರೀ ಡಯಾಲಿಸಿಸ್ ಸರ್ವಿಸಸ್ ಮಾಡ್ತಾ ಇದ್ವಿ. ಈಗ ಫ್ರೀಯಾಗಿ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತಾ ಇದ್ದೀವಿ, ಡೆಲಿವರಿ ಮಾಡ್ತಾ ಇದ್ದೀವಿ, ಬೋತ್ ನಾರ್ಮಲ್ ಡೆಲಿವರಿ ಆ್ಯಂಡ್ ಸಿಸೇರಿಯನ್ ಸೆಕ್ಷನ್. ಇದ್ರ ಜೊತೆಗೆ ಫ್ರೀ ಡಯಾಲಿಸಿಸ್, ಈ ಮೂರು ಕೂಡ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಯಾರಿಗೂ ಕೂಡ ಈ ಒಂದು ಸೇವೆಗಳ ಅವಶ್ಯಕತೆ ಇದ್ದರೆ ಅಥವಾ ನಿಮಗೆ ಗೊತ್ತಿರೋರಿಗೆ ಯಾರಿಗಾದರೂ ಈ ಸರ್ವಿಸಸ್ ಬೇಕಾಗಿದ್ದರೆ ದಯವಿಟ್ಟು ನಮ್ಮನ್ನು ಅಪ್ರೋಚ್ ಮಾಡಿ. ಮತ್ತು ಅಂಗನವಾಡಿ ಮಕ್ಕಳಲ್ಲಿ ಈಗಾಗಲೇ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ, ಅದರ ಜೊತೆಗೆ ನ್ಯೂಟ್ರಿಷನ್ ಎಜುಕೇಷನ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಈ ನ್ಯೂಟ್ರಿಷನ್ ಎಜುಕೇಷನ್ ಪ್ರೋಗ್ರಾಮ್ ಅಂದರೆ ಕೇವಲ ಒಂದು ಬೋರ್ಡ್ ಇಟ್ಕೊಂಡು ಮಕ್ಕಳಿಗೆ ಅಥವಾ ಪೋಷಕರಿಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಅಲ್ಲ. ಇಟ್ಸ್ 3 months ಪ್ರೋಗ್ರಾಮ್ ಬೇರೆ. ಫಸ್ಟು ಆ ಪೋಷಕರನ್ನು ಕರೆದುಬಿಟ್ಟು ಅವರ ಪ್ರಾಕ್ಟೀಸಸ್ ಏನು ಅಂತ ಅದನ್ನು ತಿಳ್ಕೊತೀವಿ. ಅವರ ಬ್ಯಾಕ್ಗ್ರೌಂಡ್ ಏನು, ಮಕ್ಕಳಿಗೆ ಎಷ್ಟು ಸಲ ಊಟ ಮಾಡಿಸ್ತಾರೆ, ಏನೇನು ಊಟ ಮಾಡಿಸ್ತಾರೆ, ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಅವರ ಒಂದು ಸ್ಟೇಟಸ್ಗೆ ಸರಿಯಾಗಿ ಹೌ ದೇ ಕ್ಯಾನ್ ಗಿವ್ ಹೆಲ್ದಿ ಫುಡ್ಸ್ ಅಂತ ಒಂದು ಕಸ್ಟಮ್ ಡಿಸೈನ್ ಮೇನ್ ಪ್ಲ್ಯಾನ್ ಅಲ್ಲಿ ಕೊಡ್ತಾ ಇದ್ದೀವಿ. ದೆನ್ ಕಮಿಂಗ್ ಟು ಸ್ಕೂಲ್ ಪ್ರೋಗ್ರಾಮ್ಸ್, ಈಗಾಗಲೇ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಸ್ಮೈಲ್ಸ್ ಮುಗುಳ್ನಗೆ ಅಂತ ಈ ಪ್ರೋಗ್ರಾಮ್ ಹೆಸರಿಟ್ಟಿದ್ದೀವಿ. ಬೇರೆ ನಮ್ಮ 2 ಮೆಡಿಕಲ್ ಕಾಲೇಜ್ ಟೀಮ್ ಹೋಗ್ಬಿಟ್ಟು ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಗೌರ್ಮೆಂಟ್ ಸ್ಕೂಲ್ಸ್ನಲ್ಲಿ ಹೋಗಿ ಚಿಲ್ಡ್ರನ್ ಅಬೌಟ್ ಸಿಂಪಲ್ ಬೇಸಿಕ್ ಹ್ಯಾಬಿಟ್ ಲೈಕ್ ಬ್ರಷಿಂಗ್, ಯಾವ ರೀತಿ ಎಷ್ಟು ಪೇಸ್ಟ್ ಹಾಕಬೇಕು ಅಂತ. ಇಲ್ಲಿ ಆದರೆ ಮಕ್ಕಳಿದಿರಲ್ಲ ಮನಸ್ಸಿಗೆ, ಈಗ ದಿನಕ್ಕೆ ಎಷ್ಟು ಸಲ ಬ್ರಷ್ ಮಾಡ್ತೀಯ ಪುಟ್ಟ? ಯು ಕ್ಯಾನ್ ರೇಸ್ ಯುವರ್ ಫಿಂಗರ್ಸ್. ಎಷ್ಟು ಸಲ? ಟ್ವೈಸ? ಒಂದ? ಇಲ್ಲ ನಿನಗೆ ಹಲ್ಲಿಲ್ಲ, ಬ್ರಷ್ ಮಾಡೋದಾಗಿದ್ರೆ ಪೇಸ್ಟ್ ಎಷ್ಟು ಹಚ್ಕೊತೀಯ? ಇಷ್ಟ? ಬ್ರಷಿನ ಹೆಡ್ ಎಷ್ಟು ಉದ್ದ ಇರುತ್ತೆ ಅಷ್ಟುದ್ದ ಪೇಸ್ಟ್ ಹಚ್ಕೊತೀಯ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಪೇಸ್ಟ್ನ ಕೇವಲ ಒಂದು ಶೇಂಗಾ ಬೀಜ ಅಷ್ಟು ಕ್ವಾಂಟಿಟಿ ಅಷ್ಟೇ ಹಾಕೋಬೇಕು ನಾವು ಪೇಸ್ಟ್ ಬ್ರಷ್ ಮೇಲೆ. ಆಮೇಲೆ ಆ ಪೇಸ್ಟ್ನ ಬ್ರಷ್ನ ಯಾವ ಆ್ಯಂಗಲ್ನಲ್ಲಿ ಇಟ್ಕೊಂಡು ಬ್ರಷ್ ಮಾಡಬೇಕು, ಪ್ರತಿಯೊಂದು ಕ್ವಾಡ್ರೆಂಟ್ ಕವರ್ ಮಾಡಬೇಕು, ಅಲ್ಲಿನ ಜೊತೆಗೆ ಟಂಗ್ ಕೂಡ ಕ್ಲೀನ್ ಮಾಡಬೇಕು ಅಂತ ಇಷ್ಟು ಡೀಟೇಲಾಗಿ ನಮ್ಮ ಒಂದು ಟೀಮ್ ಹೋಗ್ಬಿಟ್ಟು ಆ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಆಮೇಲೆ ಜೊತೆಗೆ ಹೈಸ್ಕೂಲ್ ಮಕ್ಕಳಿಗೆ ಕ್ಯಾನ್ಸರ್ ಬಗ್ಗೆ, ಟೊಬ್ಯಾಕೊ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಅದ್ರ ಬಗ್ಗೆ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ಒಂದು ಡೆಂಟಲ್ ಹೆಲ್ತ್ ಚೆಕಪ್ ಆಗಿದೆ, ಅದರಲ್ಲಿ ಸಣ್ಣ ಹಲ್ಲು ಬೇಕಾಗಿರ್ಬೋದು, ಆಮೇಲೆ ಫಿಲ್ಲಿಂಗ್ಸ್ ಅಥವಾ ಜಿಂಜರೈಟಿಸ್ ಇದೆ, ವಸಡಿನ ಒಂದು ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ಹೇಳ್ಕೊಡ್ತೀವಿ. ಮತ್ತು ಇದ್ರ ಜೊತೆಗೆ ಒಂದು ಸ್ಕೂಲ್ ಕ್ಯಾಂಪಸ್ನಲ್ಲಿ ಏನಾದರೂ ಡೆಂಟಲ್ ಇಂಜುರೀಸ್ ಆಗ್ತಾರೆ, ಮಕ್ಕಳು ಆಟ ಆಡ್ತಿರುವಾಗ ಹಲ್ಲು ಚಿಕ್ಕಾಗೋದು ಅಥವಾ ಇಡೀ ಹಲ್ಲೆ ಹೊರಗೆ ಬರೋದು, ಅದಕ್ಕೆ ಟೂತ್ ಅಬ್ಲೇಷನ್ ಅಂತ ಹೇಳ್ತೀವಿ. ಸೊ ಈ ಕಂಡೀಷನಲ್ಲಿ ಅಲ್ಲಿ ಟೀಚರ್ಸ್ ಆಯಿತು ಮಕ್ಕಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇದಲ್ಲದೆ ಈಗಾನೇ ಆರ್ಮಿ ಅಸೋಸಿಯೇಷನ್ ಅವರು ಲೀಡರ್ಶಿಪ್ ಬಗ್ಗೆ ಕೂಡ ಲೀಡರ್ಶಿಪ್ ಬಗ್ಗೆ ಹೇಳಿದರು. ಸೊ ಇಲ್ಲಿ ನಾವು ಹೈಸ್ಕೂಲ್ ಮಕ್ಕಳಿಗೆ ಲೀಡರ್ಶಿಪ್ ಸ್ಕಿಲ್ ಡೆವಲಪ್ಮೆಂಟು ಜೊತೆಗೆ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ಸು ಮತ್ತು
ಹೈಜೀನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಿ. ಮತ್ತು ಈಗ ಇಲ್ಲಿ ಒಬ್ಬರು ಪ್ರೊಫೆಷನಲ್ ಲಾ ಕೂಡ ಇದ್ದಾರೆ. ಸೊ ನಮ್ಮ RL ಲಾ ಕಾಲೇಜಿಂದ ಲೀಗಲ್ ರೈಟ್ಸ್ ಅದ್ರ ಬಗ್ಗೆ ಕೂಡ ಕಂಡಕ್ಟಿಂಗ್ ಪ್ರೋಗ್ರಾಮ್ಸ್. ದೆನ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಕೂಡ ಮಾಡ್ತಾ ಇದ್ದೀವಿ. ಬರೀ ಅಲಾಂಗ್ ವಿತ್ ಎಜುಕೇಷನ್ ಅಬೌಟ್ ಕ್ಯಾನ್ಸರ್, ಮೇನ್ಲಿ ಬ್ರೆಸ್ಟ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್, ವಿ ಆರ್ ಕಂಡಕ್ಟಿಂಗ್ ಸ್ಕ್ರೀನಿಂಗ್ ಆ್ಯಂಡ್ ಎಜುಕೇಷನ್ ಪ್ರೋಗ್ರಾಮ್ಸ್ ಟು. ಆಮೇಲೆ ಇನ್ನೂ ಒಂದು ಪಲ್ಸ್ ಕ್ಯಾಂಪ್ಸ್ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು BP ಇರ್ಬೋದು, ಸಕ್ಕರೆ ಕಾಯಿಲೆ, ಆಮೇಲೆ ಇವೆರಡರಲ್ಲಿ ವ್ಯತ್ಯಾಸ ಇತ್ತು ಅಂದರೆ ಅವರೊಂದು ECG ಪರೀಕ್ಷೆ ಕೂಡ ಕ್ಯಾಂಪ್ ಸೈಟ್ನಲ್ಲೇ ಮಾಡ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾಗಿ ಅಂದರೆ ಒಂದು ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಇರುತ್ತೆ, ಸೆಕ್ಷನ್ ಇನ್ ಅ ಸೊಸೈಟಿ. HIV ಪೇಷಂಟ್ಸ್ ಇರ್ಬೋದು, ದೇವದಾಸಿ ವುಮೆನ್ ಇರ್ಬೋದು. HIV ಮಕ್ಕಳಿಗೋಸ್ಕರ ಪ್ರತಿ ವರ್ಷ ಸುಮಾರು 70 ಜನ ಮಕ್ಕಳಿಗೆ ನಮ್ಮ ಸಂಸ್ಥೆಗೆ ಕರೆದುಬಿಟ್ಟು ಅವರ ಒಂದು ಕಂಪ್ಲೀಟ್ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದೀವಿ. ಜೊತೆಗೆ ಅವರಿಗೆ ಒಂದು ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಅವರಿಗೆ. ಸೊ ಅದನ್ನು ಕೂಡ 1 year ಸಪ್ಲೈಯಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಬ್ಯಾಂಗ್ಳೂರ್ದ ಒಂದು ಅಕಾಡೆಮಿ ಬಂದುಬಿಟ್ಟು ಅವರಿಗೆ ಒಂದು ಮೇನ್ ಸ್ಟ್ರೀಮಲ್ಲಿ ಯಾವ ರೀತಿ ಅವರು ಅವರೊಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಿಬಿಟ್ಟು ದಿ ಕ್ಯಾನ್ ಲಿವ್ ಅ ನಾರ್ಮಲ್ ಲೈಫ್ ಅನ್ನೋದ್ರ ಬಗ್ಗೆ ಕೂಡ ವಿ ಆರ್ ಎಜುಕೇಟಿಂಗ್. ದೆನ್ ಈಗಲ್ಲೇ BLS ಅಂತ ಬೇಸಿಕ್ ಲೈಫ್ ಸ್ಕಿಲ್ಸು, ಆಮೇಲೆ ಫಸ್ಟ್ ಏಡ್, ಇದ್ರ ಬಗ್ಗೆ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಆಶಾ ವರ್ಕರ್ಸು, ಅಂಗನವಾಡಿ ಟೀಚರ್ಸ್ ಇವೆಲ್ಲ ಟ್ರೈನಿಂಗ್ ಆಗಿದೆ. ಎಷ್ಟೊಂದು ಪ್ರೋಗ್ರಾಮ್ ಇದೆ, ಸುಮಾರು 10ರಿಂದ 15 ಹೇಳಿದ್ದೀನಿ. ಯಾಕೆ ಇಷ್ಟು ಡೀಟೇಲಾಗಿ ಹೇಳೋಕ್ಕೆ ನನಗೆ ಇಷ್ಟ ಇರಲಿಲ್ಲ, ಬಿಕಾಸ್ ಸೀಯಿಂಗ್ ದ ಕ್ರೌಡ್ ಆ್ಯಂಡ್ ರೆಸ್ಟ್ಲೆಸ್ನೆಸ್. ಬಟ್ ಐ ಥಾಟ್ ಇಟ್ಸ್ ಅ ವೆರಿ ಒಂದು ಒಳ್ಳೆ ವೇದಿಕೆ ಇದೆ. ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಬಂದಿದ್ದೀರಾ. ಸೊ ನೀವು ಕೂಡ ನಿಮ್ಮ ಏರಿಯಾದಲ್ಲಿ ಬೇರೆ ಬೇರೆ ಸಮಾಜದಲ್ಲಿದ್ದರೆ ಈ ರೀತಿ ಒಂದು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು, ಅಥವಾ ಪಲ್ಸ್ ECG ಪ್ರೋಗ್ರಾಮ್ ಇರ್ಬೋದು, ಅಥವಾ ತರಬೇತಿ ಶಿಬಿರಗಳು, ಅಥವಾ ಏನೇ ಹೆಲ್ತ್ ರಿಲೇಟೆಡ್ ಸರ್ವಿಸಸ್ ಬೇಕು ಅಂದರೆ ಪ್ಲೀಸ್ ಕಮ್ ಆ್ಯಂಡ್ ಅಪ್ರೋಚ್ ಮಿ ಡೈರೆಕ್ಟ್ಲಿ. ಆರ್ 2 ಆಸ್ಪತ್ರೆ, ಬಾಪೂಜಿ ಆಸ್ಪತ್ರೆ, SS ಆಸ್ಪತ್ರೆ, 2 ಕಡೆ ಕೂಡ SSK ಟ್ರಸ್ಟ್ ಅಂತ ಕೌಂಟರ್ ಮಾಡಿದ್ದೀವಿ, ಅಲ್ಲಿ ಬಂದು ಕೂಡ ನೀವು ಅಪ್ರೋಚ್ ಮಾಡಿ. ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಐ ಥಿಂಕ್ ಆಲ್ ಆಫ್ ಅಸ್ ಗೆಸ್ಟ್ ವಿಲ್ ಗಿವ್ ಯು ಒನ್ ಅಡ್ವೈಸ್. ಈಗಾಗಲೇ ಶಂಕರ್ ಅವರು ಹೇಳಿದರು ಯಾವ ರೀತಿ ಸಾಕಷ್ಟು NGOs ಇರ್ತವೆ, ಯು ಕ್ಯಾನ್ ಅಪ್ರೋಚ್ ದೆಮ್. ಜೊತೆಗೆ ಗೌರ್ಮೆಂಟ್ ಮೂಲಕ ಕೂಡ ಸಾಕಷ್ಟು ಸಪೋರ್ಟ್ ಸಿಸ್ಟಮ್ ಇದೆ. ಸೊ ಅದ್ರ ಬಗ್ಗೆ ಅರಿವು ಇರೋದು ಇಂಪಾರ್ಟೆಂಟ್. ಸೊ ಪ್ರಸನ್ನ ಆ್ಯಂಡ್ ಯುವರ್ ಟೀಮ್, ಸೊ ಮೇಕ್ ಶ್ಯೂರ್ ಯು ಗೆಟ್ ಆಲ್ ದ ಬುಕ್ಲೆಟ್. ಒಂದು ಬುಕ್ಲೆಟ್ ಇರುತ್ತೆ, ಆ ಬುಕ್ಲೆಟ್ ತೊಗೊಂಡ್ಬಿಟ್ಟು ಅಲಾಂಗ್ ವಿತ್ ಗವರ್ಮೆಂಟ್ ಸಪೋರ್ಟ್ ನೀವು ಕೂಡ ಯಾವ ರೀತಿ ಯು ಕ್ಯಾನ್ ಡು ದ ಬೆಸ್ಟ್. ಒಂದು ಎಜುಕೇಷನ್ ಕೂಡ ಇದೆ. ಆಲ್ಸೋ ಇನ್ನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೇವಲ ನಂಬರ್ಸ್ ಮುಖ್ಯ ಆಗಲ್ಲ. ನಾವು ಎಷ್ಟು ಕ್ಯಾಂಪ್ ಮಾಡಿದ್ವಿ, ಎಷ್ಟು ಜನನ ಚೆಕಪ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಆ ಕ್ಯಾಂಪ್ ಮಾಡೋದು ಎಷ್ಟು ಜನದ ಒಂದು ಇಂಪ್ಯಾಕ್ಟ್ ಆಗಿದೆ, ಅವರ ಒಂದು ಲೈಫ್ ಚೇಂಜ್ ಆಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಪ್ಲೀಸ್ ವಾಚ್ ಫಾರ್ ದಿಸ್. ಡೋಂಟ್ ಗೋ ಬೈ ನಂಬರ್ಸ್, ಗೋ ಬೈ ದ ಇಂಪ್ಯಾಕ್ಟ್ ಯು ಮೇಕ್ ಇನ್ ದ ಲೈಫ್ಸ್ ಆಫ್ ಪೀಪಲ್. ಸೊ ಲಾಸ್ಟ್ಲಿ ಈಗ ನಾವು ಆಸ್ ಪಾರ್ಟ್ ಆಫ್ ಸೊಸೈಟಿ, ಸಮಾಜದಲ್ಲಿರುವ ಎಲ್ಲರೂ ಇದ್ದೀವಿ. ಇಲ್ಲಿ ಇನ್ಸ್ಪೆಕ್ಟರ್ ಅವರಿದ್ದಾರೆ, ಫ್ರಮ್ ದ ಲಾ ಡಿಪಾರ್ಟ್ಮೆಂಟ್ ಇದ್ದಾರೆ, ಆ್ಯಂಡ್ ಐ ಆಮ್ ಫ್ರಮ್ ದ NGO. ಸೊ ವಿ ಆರ್ ಆಲ್ ದೇರ್ ವಿತ್ ಆರ್ಮಿ ಟೀಮ್. ಸೊ ನಿಮ್ಗೆ ಏನೇ ಸಪೋರ್ಟ್ ಬೇಕು, ಗೈಡೆನ್ಸ್ ಬೇಕು, ಆ್ಯಸ್ ಎ ಸೊಸೈಟಿ ವಿ ಆರ್ ವಿತ್ ಯು ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ರಿಗೂ ಇಲ್ಲಿ ಸೇರಿರುವಂತಹ ಎಲ್ಲರೂ ಕೂಡ ಫಸ್ಟ್ ಐ ಥಿಂಕ್ ದ ಬಿಗಿನಿಂಗ್ ಪುಟಾಣಿ ಮಕ್ಕಳು ಭಾಳ ಚೆನ್ನಾಗಿ ಪ್ರೋಗ್ರಾಮ್ನ ನಿಭಾಯಿಸಿದ್ರು, ಶುರು ಮಾಡಿದರು. ಆ್ಯಂಡ್ ಐ ಆಮ್ ಶ್ಯೂರ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಕಲರ್ಫುಲ್ ಈವೆಂಟ್. ಆ್ಯಂಡ್ ಐ ವಿಶ್ ಎವ್ರಿ ಒನ್ ಆಲ್ ದ ಬೆಸ್ಟ್, ಗುಡ್ ಹೆಲ್ತ್, ಹ್ಯಾಪಿನೆಸ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೈ ಫ್ರೆಂಡ್. ಸಹಾಯವಾಗುತ್ತದೆ ಎಂದು ಬಯಸುತ್ತೇನೆ. ಹಾಗೂ ಸದಾ ಬೆಂಬಲವಾಗಿ ನಿಂತಿರುವ ನಿಮಗೆ ಗೌರವ